ಹಾಯ್ ಗೆಳೆಯರೆ, ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ TVS EV ಮ್ಯಾಕ್ಸ್ನ ವಾಹನದ ಓನರ್ ಆದಂಥ ಕೃಷ್ಣಪ್ಪ ಅವರು. ಹಾಗೂ ಇವರು ಈ ವಾಹನದ ಬಗ್ಗೆ ಮತ್ತು ವಾಹನ ಚಾಲಕರ ಬಗ್ಗೆ ಅವರ ಅಭಿಪ್ರಾಯ ಏನು, ಈ ವೃತ್ತಿಯ ಬಗ್ಗೆ ಪೂರ್ತಿ ವಿವರಣೆ ಕೊಡುತ್ತಾ ಹೋಗುತ್ತಾರೆ. ಬನ್ನಿ ನಾವು ತಿಳ್ಕೊಳ್ತಾ ಹೋಗೋಣ. ಶಿವಮೊಗ್ಗ ಜಿಲ್ಲೆ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರು. ಓಕೆ ಮಾಡಿಸ್ತೀವಲ್ಲ ಅದೇ ಥರನಾ? ಗಾಡಿ ಹಾಂ ಎರಡು ಕಡಿಮೆ ಕಪ್ಪಿಗೆ ತಿಳಿಸ್ಕೊಂಡು ಬರ್ತೇವೆ. ಹಾಂ ಮಾಮೂಲಿ 3 ಗಂಟೆ ಚಾರ್ಜ್ ಮಾಡಿದ್ರೆ 150 ಬರುತ್ತೆ ಮಿನಿಮಮ್. 150 ಬರುತ್ತೆ. ಅದು ತೋರಿಸುತ್ತಾ ಡಿಸ್ಪ್ಲೇ 150 ಅಂತ? ಹಾಂ. ಕಂಪ್ನಿ ಶೋರೂಮರ್ ಎಷ್ಟು ಹೇಳಿದ್ದಾರೆ? ಮಿನಿಮಮ್ 40ರಲ್ಲೇ ಹೋದ್ರೆ 160, 170 ಬರುತ್ತೆ ಅಂತ ಹೇಳಿದ್ದಾರೆ ಕಂಪ್ನಿ. 40ರಲ್ಲೇ ಹೋದ್ರೆ ಹಾಗೂ 50, 60ರಲ್ಲಿ ಹೋದ್ರೆ ಮಿನಿಮಮ್ 150 ಬರುತ್ತೆ ಅಂತ ಹೇಳಿ. ಹಾಗಾಗಿ ನಾವು ಈಗ ಮುಂಚೆ 35 ವರ್ಷನೂ 40 ವರ್ಷನೂ ಬಜಾಜ್ ಅಲ್ಲಿ ಇದ್ವಿ. ಬಜಾಜ್ ಆಟೋ ಪ್ಯಾಸೆಂಜರ್ ಗಾಡಿ ಓಡಿಸ್ತಾ ಇದ್ವಿ. ಈಗ ಏನೋ ಮೇಂಟೆನೆನ್ಸ್ ಕಡಿಮೆ ಅಲ್ಲ, ಈಗ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ. ಬಜಾಜ್ ಮೇಂಟೆನೆನ್ಸ್ ಮಾಡಕ್ ಆಗ್ತಿದ್ದಿಲ್ಲ, ಸಿಕ್ಕಾಪಟ್ಟೆ ಖರ್ಚು. ಈಗ ಆಗ ಬಾಡಿಗೆಗೆ ನಮಗೆ ದುಡಿಮೆನೂ ಆಗ್ತಿಲ್ಲ. ಏನ್ 150, 200 ರೂಪಾಯಿ ದುಡಿಬೇಕಾದ್ರೆ ಸಾಕಾಗಿ ಹೋಗ್ತೈತೆ. ಲೋನ್ ಕಟ್ಟಾನೋ, ಮನೆ ಮೇಂಟೈನ್ ಮಾಡೋಣ, ಮಕ್ಳಿಗೆ ಓದ್ಸೋನು, ಗಾಡಿ ಮೇಂಟೈನ್ ಮಾಡಕ್ ಆಗ್ತಿದ್ದಿಲ್ಲ. ಭಾರಿ ತೊಂದರೆ ಆಗೋದು. ಈಗ ಎಲೆಕ್ಟ್ರಿಕ್ ಚಾರ್ಜರ್ ಗಾಡಿ ಬಂದ್ಮೇಲೆ ನಮ್ಗೆ ಅದನ್ನ ನೋಡಿ ಮೇಂಟೈನ್ ಮಾಡಿ ಗಾಡಿ ಓಡಿಸ್ಬೇಕು ಅಂತ ಬಹಳ ಲೈಕ್ ಆಯ್ತು. ಹಾಗಾಗಿ TVS ಕಿಂಗ್ ನಾವು ಚಾಯ್ಸ್ ಮಾಡಿ ಗಾಡಿ ತಗೊಂಡಿದ್ವಿ. ಈಗ ಲೋನ್ ಪರ್ಪಸ್ ಅಲ್ಲಾಗೆ ತಗೊಂಡಿದ್ವಿ, ಲೋನ್ ಮಾಡಿಸಿದ್ವಿ. ಲೋನು ಇದು ಮಾಡ್ಕೋಬೇಕು. ಈಗ ನಮಗೆ ಖರ್ಚು ಕಡಿಮೆ ಇದ್ದು ನಮಗೆ ಮೇಂಟೈನ್ ಆದ್ರೆ ಗಾಡಿಗಳು ಯಾವ್ದಾದ್ರು ನಮಗೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಖರ್ಚು ಕಡಿಮೆ ಇರ್ಬೇಕು, ಗಾಡಿ ಮೇಂಟೆನೆನ್ಸ್ ಕಡಿಮೆ ಇರ್ಬೇಕು, ನಮಗೆ ಒಳ್ಳೆ ದುಡಿಮೆ ಆಗ್ಬೇಕು. ಈಗ 200 ರೂಪಾಯಿ 300 ರೂಪಾಯಿ ಗ್ಯಾಸ್ ಹಾಕ್ಕೊಂಡು ನಮ್ಗೆ 200 ರೂಪಾಯಿ 300 ರೂಪಾಯಿ ಗ್ಯಾಸ್ ಹಾಕ್ಕೊಂಡು ಗಾಡಿಗೆ 200 300 ರೂಪಾಯಿ ಹಾಕಿದ್ರೆ ನಾವು ಮನೆಗೆ ತಗೊಂಡು ಹೋಗೋದು ಏನೈತಿ? ಆಗೋದು. ನಮ್ಗೆ ಇದ್ರಾಗ ಒಂದು 100 ರೂಪಾಯಿ ಹೋದ್ರು ಒಂದು 300 400 ರೂಪಾಯಿ ಉಳಿದ್ರೆ ನಮಗೆ ಗಾಡಿ ಲೋನಿಗೆ ಮನೆ. ಈಗ ನಿಮ್ಮ ಹೆಸರು ಹೇಳಿ, ವಿಡಿಯೋದಲ್ಲಿ ಬರ್ಲಿ ನಿಮ್ಮ ಹೆಸರು, ನೀವು ಪರಿಚಯ ಆಗ್ಲಿ ಹೇಳಿ. ನಾನು ಡಿ ಕೃಷ್ಣಪ್ಪ ಅಂತೇಳಿ, ನಾನು ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಚಾಲಕರ ಅಧ್ಯಕ್ಷ. ನಾನು ಆಟೋ ಸಂಘದ ಅಧ್ಯಕ್ಷ ಕೃಷ್ಣಪ್ಪ. ನಾನು 2014ರಿಂದ ಶಿವಮೊಗ್ಗ ನಗರದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ನಾನು. ಹೇಳಿ. ಹಾಗಾಗಿ ನಾನು ಶಿವಮೊಗ್ಗದ ಕುಂದಕರಕ್ಕೆ ಏನೇ ಒಂದು ಇದ್ರು ನಾನು. ಈಗ ಅಣ್ಣ, ಈಗ ನೀವು ಇಷ್ಟು ವರ್ಷ ಬಜಾಜ್ TVS ಮಾಡಿದ್ರಲ್ಲ, ಇದು ಎಲೆಕ್ಟ್ರಿಕ್ ಅವಕ್ಕೆ ಇಂಜಿನ್ ಇದು ಗಾಡಿಗೂ ಏನು ವ್ಯತ್ಯಾಸ ಇದೆ? ಎಲೆಕ್ಟ್ರಿಕ್ ಗಾಡಿಗೂ LPG ಗಾಡಿಗೂ CNG ಗಾಡಿಗೂ ಭಾರಿ ವ್ಯತ್ಯಾಸ ಇದೆ. ಗಜ ಅಂತ ಅದು 1 ಲಕ್ಷ ದುಡಿದ್ರು ಲಕ್ಷ ಖರ್ಚು ಮಾಡ್ಬೇಕು. ಈಗ ಇದು ಲಕ್ಷ ದುಡಿದ್ರೆ ಒಂದು 25% ಖರ್ಚು ಮಾಡ್ಬೇಕು. ಅದು ಲಕ್ಷ ಖರ್ಚು ಮಾಡಿ ಲಕ್ಷ ಇದು ಮಾಡ್ಬೇಕು. ಈಗ ಲಕ್ಷ ದುಡ್ರು ಇನ್ನು 25% ಖರ್ಚು ಮಾಡ್ಬೋದು. ಗಾಡಿ ಮೇಂಟೆನೆನ್ಸ್ ಖರ್ಚು ಕಡಿಮೆ. ಆಮೇಲೆ ಗಾಡಿ ಲುಕ್ ಇದೆ, ಗಾಡಿ ಎಲ್ಲ ಗೇಜ್ ಕ್ವಾಲಿಟಿ ಚೆನ್ನಾಗಿದೆ. ಟೈರ್ ಹೈಟ್ ಮಾಡಿದ್ದಾರೆ, ಟೈರ್ ಚೆನ್ನಾಗಿದೆ. ಆಮೇಲೆ ಗಾಡಿ ಹೈಟ್ ಇದೆ, ಲುಕ್ ಇದೆ, ಬಾಡಿ ಶೇಪು ಎಲ್ಲ JK ಟೈರ್ಸ್ ಅಲ್ಲ? JK ಟೈರ್ಸ್. ಟೈರ್ ಬಗ್ಗೆ ಮಾತಾಡಂಗಿಲ್ಲ. ಮತ್ತೆ ಸ್ಟೆಪ್ನಿ ಕೊಟ್ಟಿದ್ದಾರೆ. ಈಗ ನೀರೆಲ್ಲ ವಾಷಿಂಗ್ ಮಾಡಿದ್ರೆ, ವಾಟರ್ ವಾಷಿಂಗ್ ಎಲ್ಲ ಮಾಡಿದ್ರೆ ಹೆಂಗೆ? ಬಾಡಿ ಫಿಕ್ಸ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ. ನಿಮ್ಮ ಡ್ರೈವರ್ ಕೂತ್ವಲ್ಲ, ಹ್ಯಾಂಡ್ ಹತ್ರ ಮೇಲ್ಗಡೆ ಪುಷ್ ಮಾಡಿ ಹೊಡೆಯಂಗಿಲ್ಲ. ಡ್ರೈವರ್ ಕೂತ್ವಲ್ಲ ಅದೇ ಪುಷ್ ಮಾಡಿ ಹೊಡೆಯಂಗಿಲ್ಲ. ಸುಮ್ನೆ ನೀರ್ ಹಾಕಿ ಬಟ್ಟೆ ಎಲ್ಲ ಒರೆಸ್ಕೊಂಡ್ಬಿಡ್ಬೇಕು. ನೀವು ಕೆಳಗೆ ಟೈರಿಗೆ ಎಲ್ಲದಕ್ಕೂ ಬಾಡಿಗೆಲ್ಲ ಟಚ್ ಮಾಡಿ ಹೊಡಿಬೇಕು, ಏನ್ ತೊಂದ್ರೆ ಇಲ್ಲ. ಮ್ಯಾಟ್ ಎಲ್ಲ ಶೋರೂಮ್ ಇಂದ ಬಂದಿರೋದ? ಎಲ್ಲ ಟಾಪು ಮ್ಯಾಟ್ ಎಲ್ಲ ನೀಟ್ ಕಟ್ ಅನ್ನು ಪ್ರತಿಯೊಂದು ಶೋರೂಮ್ ಅಲ್ಲೇ ಕೊಡ್ತಾರೆ. ಚಾರ್ಜರು ಪ್ರತಿಯೊಂದು ಅವರೇ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಮತ್ತೆ ಎಲ್ಲಾ ಗಾಡಿಗಿಂತ ಬಜಾಜ್ ಮತ್ತೆ ಬೇರೆ ಗಾಡಿ ಹೋಲಿಸಿದ್ರೆ ಟಾಪು ಬಾಜೆ ಗಟ್ಟಿ ಇದೆ, ಒಳ್ಳೆ ಚೆನ್ನಾಗಿದೆ, ಸೈಜ್ ಇದೆ, ಲುಕ್ ಇದೆ. ಮಿರರ್ ಬರ್ತವೆ, ಲುಕ್ ಆಗಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ.
ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನಂತರ ನೀವು ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ಬೋದು. ಈಗ ಅವ್ರು ಶೋರೂಮರ್ ಹೇಳಿರೋ ಪ್ರಕಾರ ಡೈರೆಕ್ಟ್ ಪಿನ್ನಿಗೆ ಹಾಕ್ಬೇಕಾ, ಪ್ಲಗ್ ಪಿನ್ನಿಗೆ, ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಬೋರ್ಡ್ ಮಾಡಿಸ್ಕೊಂಡು? ಇಲ್ಲ, ಇದಕ್ಕೆ ಒಂದು ಬಾಕ್ಸ್ ಬರುತ್ತೆ, ಎಕ್ಸ್ಟ್ರಾ ಕಂಪ್ನಿಯಿಂದಾನೆ ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸ್ ಮನೆಗೆ ಹೋಗಿ ಚೆಕ್ ಮಾಡಿ ಅವರೇ ಬಂದು ಫಿಟ್ ಮಾಡಿ ಅವರೇ ಬರ್ತಾರೆ. ಅವರೇ ಬಂದು ಚೆಕ್ ಮಾಡಿ ಫಿಟ್ ಮಾಡಿ ಕೊಡ್ತಾರೆ. ಆ ಬಾಕ್ಸಿಗೆ ನಾವು ಕಲೆಕ್ಷನ್ ತಗೊಂಡು, ಆ ಬಾಕ್ಸ್ ಇಂದ ಕಲೆಕ್ಷನ್ ತಗೊಂಡು ಆ ಬಾಕ್ಸಿಗೆ ನಾವು ಚಾರ್ಜ್ ಹಾಕ್ತೀವಿ. ಡೈರೆಕ್ಟ್ ಹಾಕಿದ್ರೆ ಸಾಲ್ಟ್ ಆಗುತ್ತೆ ಮನೆಗೆ. ಮತ್ತೆ ಇದು ಎಂತದು ಚಾರ್ಜ್ ಇದು ಮಾಡ್ಸಿರ್ಲ. ಈಗ ಎಷ್ಟು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ? ಇದು 6 ವರ್ಷ ವಾರಂಟಿ. 6 ವರ್ಷ ವಾರಂಟಿ ಒಳಗೆ ಇದು ಸೆಲ್ ಹೋದ್ರೆ, ಕಾಯಿಲ್ ಹೋದ್ರೆ, ಚಾರ್ಜರ್ ಹೋದ್ರೆ, ಏನೇ ಹೋದ್ರೆ ಪ್ರತಿಯೊಂದು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತಾರೆ. ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತಾರೆ, ಸೆಲ್ಗಳು ಚೇಂಜ್ ಮಾಡ್ಕೊಡ್ತಾರೆ. ಏನೇ ಒಂದು ಪೀಸ್ ಪ್ರತಿಯೊಂದು ಈ ರಬ್ಬರ್ ಐಟಮ್ಗೆ ಯಾವ್ದಕ್ಕೂ ಕೊಡಲ್ಲ. ಸಣ್ಣ ಬ್ಯಾಟ್ರಿ ಒಂದು ಕೊಟ್ಟಾರೆ. ಸಣ್ಣ ಬ್ಯಾಟ್ರಿ 1 ವರ್ಷ ವಾರಂಟಿ. ಅದು ಲೈಟಿಗೆ, ಹಾರನ್ಗೆ, ಹೆಡ್ ಲೈಟಿಗೆ, ಪಾರ್ಕಿಂಗ್ ಲೈಟಿಗೆ, ಇದಕ್ಕೆ ಮಾತ್ರ ಉಪಯೋಗ ಬರುತ್ತೆ. ಅದು 1 ವರ್ಷ ವಾರಂಟಿ. ಇದು ಕಂಪ್ನಿಯಿಂದಾನೆ ದೊಡ್ಡ ಬ್ಯಾಟ್ರಿ ಚಾರ್ಜರ್. ಇದು 6 ವರ್ಷ ವಾರಂಟಿ. ಸಣ್ಣ ಹೋಗ್ಲಿ ಏನೇ ಅಂದ್ರು ಚೇಂಜ್ ಮಾಡ್ಕೊಡ್ತಾರೆ. 6 ವರ್ಷದವರೆಗೂ ಅವ್ರದೇ ಜವಾಬ್ದಾರಿ. ಇನ್ಸೂರೆನ್ಸ್ ಎಷ್ಟು ಬರೋದು? ವರ್ಷಕ್ಕೆ 10,000 ಇನ್ಸೂರೆನ್ಸ್. 10,000 ವರ್ಷಕ್ಕೆ ಇನ್ಸೂರೆನ್ಸ್. ಆಮೇಲೆ ಲೋನ್ ಎಲ್ಲ ಅವ್ರದ್ದು ಯಾವ್ದ್ರಲ್ಲಿ ಮಾಡ್ಕೊಡ್ತಾರೆ? ಫೈನಾನ್ಸ್ ಅಲ್ಲ? ಇದು ನಮ್ದು ಅಕೌಂಟ್ ಏನಿದೆ ಅಲ್ಲಿ ಮಾಡ್ಕೊಡ್ತಾರೆ. ನಿಮ್ದು ಅಕೌಂಟ್ ನೋಡಿ. ಅಲ್ಲ, ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಹೇಳೋದು? ಈಗ 2.5 ಲಕ್ಷ ಲೋನ್ ಆಯ್ತು ಅಂದ್ರೆ ನಾವು 1 ಲಕ್ಷ ಡೌನ್ ಪೇಮೆಂಟ್ ಕಟ್ಬೇಕು. 1 ಲಕ್ಷ ಡೌನ್ ಪೇಮೆಂಟ್ ಮಾಡಬೇಕು. ಸಿಬಿಲ್ ಮೇಲೆ ಸಿಬಿಲ್ ಚೆಕ್ ಮಾಡ್ತಾರೆ. ಅದರ ಮೇಲೆ ಬ್ಯಾಂಕಿಂಗ್ ಟರ್ನ್ ಹೆಂಗಿದೆ ನೋಡಿ ಸಿಬಿಲ್ ಚೆಕ್ ಮಾಡಿ. ನಿಮ್ದು ಸಿಬಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ಚಾರ್ಜ್ ಎಷ್ಟು ಅವರ್ ಹಾಕ್ಬೇಕು ಕರೆಕ್ಟ್ ಆಗಿ? ಕರೆಕ್ಟ್ 3 ಅವರ್ ಚಾರ್ಜ್ ಹಾಕ್ಬೇಕು. 3 ಗಂಟೆ ಚಾರ್ಜ್ ಹಾಕಿ ನಾನು ಡೈಲಿ 105 ಕಿಲೋಮೀಟರ್ ಓಡಿಸ್ಬೇಕು. 105 ಕಿಲೋಮೀಟರ್ ಓಡಿಸ್ಬೇಕು. ಮತ್ತೆ ಓಡಿಸಕ್ಕೆ ಗಾಡಿ ಫ್ರೀ ಇದೆ. ಗಾಡಿ ತೇಲಲ್ಲ, ಸ್ಮೂತ್ ಇರುತ್ತೆ. ಮತ್ತೆ ಯಾವ್ದೋ ಒಂದು ಇಂಜಿನ್ ಸೌಂಡ್ ಇಲ್ಲ, ಏನಿಲ್ಲ, ಶಬ್ದನೇ ಇಲ್ಲ, ಗಾಡಿ ಸೌಂಡ್ ಇಲ್ಲ, ಏನಿಲ್ಲ. ಆರಾಮಾಗಿ ಫ್ರೀಯಾಗಿ ಗಾಡಿ ಓಡಿಸ್ಬೇಕು. ಬೈಕ್ ನೋವಿಲ್ಲ, ಟೆನ್ಷನ್ ಇಲ್ಲ. ಆರಾಮಾಗಿ ಫ್ರೀಯಾಗಿ ಓಡಿಸ್ಬೋದು. ಎಲ್ಲೇ ಸರ್ವಿಸ್ ಎಷ್ಟು ಕೊಟ್ಟಿದ್ದಾರೆ? ಅಲ್ಲ, ವರ್ಷ ವಾರಂಟಿ. ಇದು ಫ್ರೀ ಸರ್ವಿಸ್ ಅಂತ ಇರುತ್ತಲ್ಲ? 6 ಸರ್ವಿಸ್ ಫ್ರೀ ಕೊಟ್ಟಿದ್ದಾರೆ. ಇಂಜಿನ್ ಇರೋದಕ್ಕೆಲ್ಲ 6 ಸರ್ವಿಸ್ 8 ಸರ್ವಿಸ್ ಕೊಡ್ತಾರ? ಅದು 11 ಸರ್ವಿಸ್. ಬ್ಯಾಟ್ರಿ ಸರ್ವಿಸ್ಗೆ 11 ಸರ್ವಿಸ್. ಒಳಗೆ ನಾವು ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರು ಮಾಡ್ತಾರೆ. 11 ಸರ್ವಿಸ್ ನಮಗೆ ಏನೇ ಇದ್ರೆ ಅವ್ರು ಬೇಕು. 6 ವರ್ಷ. ಸ್ಪೀಡ್ ಎಷ್ಟರವರೆಗೂ ಹೋಗುತ್ತೆ? ಮಿನಿಮಮ್ 150 ಕಿಲೋಮೀಟರ್ 105 ಕಿಲೋಮೀಟರ್ ಬರ್ಬೇಕಂದ್ರೆ ಮಿನಿಮಮ್ 40ರಲ್ಲಿ ಹೋಗ್ಬೇಕು. ಅದ್ರ ಮ್ಯಾಲ ಹೋತು ಅಂದ್ರೆ ಮತ್ತೆ 150 ಒಂದು 30 ಕಿಲೋಮೀಟರ್ ಡೌನ್ ಆಗುತ್ತೆ. 150 ಕಿಲೋಮೀಟರ್ ಡೌನ್ ಆಗುತ್ತೆ. 150 ಬರ್ಬೇಕು. 40 ಕಿಲೋಮೀಟರ್ ಹೋದ್ರೆ ಏನ್ ತೊಂದ್ರೆ ಇಲ್ಲ. ಗಾಡಿ ಮೇಂಟೈನ್ ಮಾಡ್ಬೋದು, ಯಾವ್ದು ತೊಂದ್ರೆ ಇಲ್ಲ. ಕಪ್ಪು ಇವಕ್ಕೆ ಬೂಟ್ ಏನಾರ ಹೋದ್ರೆ ಬೂಟ್ ನಾವೇ ಹಾಕ್ಬೇಕು. ಕಪ್ಪಿಗೆ ಇದಕ್ಕೆ ಗ್ರೀಸ್ ಹಾಕ್ಬೇಕು. 10,000 ಕಿಲೋಮೀಟರ್ ಆದ್ಮೇಲೆ ಗ್ರೀಸ್ ತುಂಬಬೇಕು. ಏನ್ ತೊಂದ್ರೆ ಇಲ್ಲ. ಅದು ಹಂಗೆ ಓಡಿಸ್ಬೋದು. 10,000 ಡಿಫ್ರೆನ್ಸ್ ಆಯಿಲ್ ಒಂದು ಬರುತ್ತೆ. ಡಿಫ್ರೆನ್ಸ್ ಆಯಿಲ್ 10,000 ಆದ್ಮೇಲೆ ಅದನ್ನ ಆಯಿಲ್ ಚೇಂಜ್ ಮಾಡ್ಬೇಕು. ಆ ತರ ಒಂದು ಸಿಸ್ಟಮ್ ಚೆನ್ನಾಗಿ ಮಾಡಿ ಮ್ಯಾಕ್ಸಿಮಮ್ ಸ್ಪೀಡ್ 60-65 ಹೋದ. 65-70 ತನಕ ಹೋಗುತ್ತೆ. 70ವರೆಗೂ ಹೋಗೋದು. ಒಂಥರ ರಾಕೆಟ್ ಅಲ್ಲಿ ಹೋದಂಗ ಹೋಗ್ಬೋದು. ಸಾಕಷ್ಟು ಹೋದ್ರೆ ಏನಂದ್ರೆ ಶಬ್ದ ಇಲ್ಲ, ಗಲಾಟೆ ಇಲ್ಲ, ಪರಿಸರಕ್ಕೆ ಒಂದು ಹೆಲ್ಪ್. ಯಾವ್ದು ಸೌಂಡ್ ಇಲ್ಲ. ಸ್ವಲ್ಪ ಸಿಟಿ ಒಳಗೆ ಹೊರಗಡೆ ಹೋದ್ರೆ 50-60 ನುಗ್ಗುತ್ತೆ. ತುಂಬಾ ಥ್ಯಾಂಕ್ಸ್ ಅಣ್ಣ, ಫುಲ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದವ್ರಿಗೆಲ್ಲ ನನ್ನ ಧನ್ಯವಾದಗಳು.